ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಜಗತ್ತು ಎಷ್ಟೇ ಅಭಿವೃದ್ಧಿಗೊಂಡರೂ ಕೂಡ ಕೆಲವು ಜನರು ಮಾತ್ರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಯಾವುದೇ ಆಧುನೀಕರಣಕ್ಕೆ ಒಳಗಾಗುವುದಿಲ್ಲ. ಅಂತಹ ಸಮುದಾಯವು ಯಾವುದೇ ಸವಲತ್ತುಗಳಿಲ್ಲದೆ ಆನಂದಮಯವಾಗಿ ಬದುಕುತ್ತಿದ್ದಾರೆ. ಅಂತಹ ಸಮುದಾಯಗಳಲ್ಲಿ ಒಂದಾದ ಬಜೌ ಸಮುದಾಯ. ಶತಮಾನಗಳಿಂದ ಬಜೌ ಸಮುದಾಯದ ಜನರು ಸುಲು ಸಮುದ್ರದ ನೀರನ್ನು ತಮ್ಮ ಮನೆಯೆಂದು ಭಾವಿಸಿ ಅಲ್ಲಿಯೇ ವಾಸಿಸುತ್ತಿದ್ದಾರೆ. ಅವರು ಅಸಾಧಾರಣ ಸ್ವತಂತ್ರ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಈ ಸಮುದಾಯದ ಜನರು ಸ್ವಾವಲಂಬಿ ಸಮುದ್ರದ ಅಲೆಮಾರಿಗಳಾಗಿದ್ದು ವಿಶ್ವದ ಕೊನೆಯ ಸಮುದಾಯವಾಗಿದೆ ಎಂದು ಗುರುತಿಸಲಾಗಿದೆ. ಅವರ ಜೀವನ ವಿಧಾನವು ಮುಖ್ಯ ಭೂಮಿಯಿಂದ ದೂರವಿದ್ದು ಇವರು ಭೂಪ್ರದೇಶದಲ್ಲಿ ವಾಸಿಸುವ ಬದಲಾಗಿ ಸಮುದ್ರಗಳಲ್ಲಿ ವಾಸಿಸಲು ಹೆಚ್ಚು ಇಷ್ಟಪಡುತ್ತಾರೆ. ಉಬ್ಬರವಿಳಿತವಿರುವ ಸಮುದ್ರದ ತೀರದಲ್ಲಿ ಜೀವನ ಸಾಗಿಸುತ್ತಾರೆ. ಅವರ ಮನೆಗಳು ಸಾಂಪ್ರದಾಯಿಕ ಲ್ಯಾನ್ಸಾ ಹೌಸ್ ಬೋಟ್ಗಳಂತಿರುತ್ತವೆ. ಅವರು ಫಿಲಿಪೈನ್ಸ್, ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಕರಾವಳಿಯ ನಡುವೆ ಚಲಿಸಬಲ್ಲರು. ಒಟ್ಟಾರೆ ಆಧುನಿಕ ಕಡಲ ಗಡಿಗಳ ರಚನೆಯು ಅವರ ಜೀವನ ವಿಧಾನವನ್ನು ಉತ್ಕೃಷ್ಟಗೊಳಿಸಿದೆ. ಇದ್ದಕ್ಕಿದ್ದಂತೆ ಅವರು ತಮ್ಮನ್ನು ಕಾನೂನು ದೃಷ್ಟಿಯಲ್ಲಿ ಅನಿಯಮಿತ ವಲಸೆಗಾರರು ಅಥವಾ ಸ್ಥಿತಿ ಇಲ್ಲದವರು ಎಂದು ವರ್ಗಾಯಿಸಿದ್ದಾರೆ. ಇವರು ಯಾವುದೇ ರಾಷ್ಟ್ರೀಯತೆಯನ್ನು ಹೊಂದಿಲ್ಲ. 1959ರ ಮಲೇಷಿಯನ್ ವಲಸೆ ಕಾಯಿದೆ ಪ್ರಕಾರ ಅವರನ್ನು ಲೆಕ್ಕ ಹಾಕಲು ವಿಫಲವಾಯಿತು. 1970ರ ದಶಕದಲ್ಲಿ ಮಿಂಡನಾವೋ ಪ್ರದೇಶದಲ್ಲಿ ಸಂಘರ್ಷ ಉಂಟಾದಾಗ ಅನೇಕ ಬಜೌ ಕುಟುಂಬಗಳು ಬೋರ್ನಿಯೋದ ಪೂರ್ವ ಕರಾವಳಿಗೆ ಪಲಾಯನ ಮಾಡಿದರು. ಅಲ್ಲಿ ಅವರು ಮಲೇಷಿಯಾದ ಅಧಿಕಾರಶಾಹಿ ಪ್ರಕ್ರಿಯೆಗಳೊಂದಿಗೆ ಹೋರಾಡಿದರು ಎಂಬುದು ಇತಿಹಾಸ ತಿಳಿಸುತ್ತದೆ. ನಾಗರಿಕರಿಗೆ ನೀಡಲಾಗುವ ಹಕ್ಕುಗಳು ಮತ್ತು ಸವಲತ್ತುಗಳಿಂದ ಅವರು ವಂಚಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಮಕ್ಕಳನ್ನು ಸಾರ್ವಜನಿಕ ಶಾಲೆಗಳಿಂದ ನಿರ್ಬಂಧಿಸಲಾಗಿದೆ ಮತ್ತು ವಯಸ್ಕರನ್ನು ಔಪಚಾರಿಕ ಉದ್ಯೋಗದಿಂದ ನಿಷೇಧಿಸಲಾಗಿದೆ. ಸುಮಾರು 100-200 ಬಜೌಗಳು ಮಲೇಷ್ಯಾದ ಸೆಂಪೋರ್ನ ಬಳಿಯ ತಮ್ಮ ಸಾಂಪ್ರದಾಯಿಕ ಲ್ಯಾನ್ಸಾ ವಸಾಹತುಗಳಲ್ಲಿ ವಾಸಿಸುತ್ತಿದ್ದಾರೆ. ಈ ಸಣ್ಣ ಸಂಖ್ಯೆಯು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಸಮುದಾಯದ ಜನರು ತಮ್ಮ ಹಲವಾರು ತಲೆಮಾರುಗಳಿಂದ ಸಮುದ್ರಕ್ಕೆ ಬಂಧಿತರಾಗಿದ್ದಾರೆ. ಈ ಕಾರಣದಿಂದಲೇ ಅವರು ಸಮುದ್ರ ಜೀವನಕ್ಕೆ ಹೆಚ್ಚು ಅಂಟಿಕೊಂಡಿದ್ದಾರೆ. ಇವರ ಶತಮಾನಗಳ ಹಳೆಯ ಸಂಪ್ರದಾಯಗಳು ನಶಿಸಿ ಹೋಗುವ ಹಂತಕ್ಕೆ ತಲುಪಿದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.